ನೀವು ಯಾವಾಗ ಈ ಆಧ್ಯಾತ್ಮಕ್ಕೆ ಕನೆಕ್ಟ್ ಆಗಿದ್ದು? ಅಂದ್ರೆ ಯೂಶುವಲಿ ಈ ತರ ಥಾಟ್ಸು ಚಿಕ್ಕ ವಯಸ್ಸಿಂದ ಬರೋದಿಲ್ಲ. ನಮ್ ಲೈಫಲ್ಲಿ ಏನೋ ಒಂದ್ ಆಗ್ಬೇಕು, ಅವಾಗಿಂದ ನಾವು ದೇವ್ರು, ಭಕ್ತಿ, ಪೂಜೆ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಮಹಾಕಾಳ್‌ಗೆ ನೀವ್ ಯಾವಾಗ ಕನೆಕ್ಟ್ ಆಗಿದ್ದು? ನಾನು ಹೇಳ್ತೀನಿ, ನಾನು ತುಂಬಾ ಒಳ್ಳೆಯವನಲ್ಲ. ಹ್ಮ್. ನಾನು ಹೇಳ್ತೀನಿ. ಹ್ಮ್. ತುಂಬಾ ತುಂಟ ಚಿಕ್ಕದ್ರಿಂದಾನೆ. ಹ್ಮ್. ಚಿಕ್ಕದ್ರಿಂದಾನೆ ಆಮೇಲೆ ನಾನು ಎಷ್ಟು ಅಂತಂದ್ರೆ ಐ ಆಮ್ ನಾಟ್ ಲೈಕ್ ನಾರ್ಮಲ್ ಕಿಡ್ಸ್. ಆ. ನಾನು ಸ್ವಲ್ಪ ಒಂದು 4% ಒಂದು ನಾರ್ಮಲ್ ಕಿಡ್‌ಕ್ಕಿಂತ ಜಾಸ್ತಿನೇ ಫ್ಯೂರಿಯಸ್ ಅಂತ ಆ. ಹೇಳ್ಬೋದು ನೀವು. ಹ್ಮ್. ಓಕೆ. ನನಗೇನು ಅಂತಂದ್ರೆ ನನಗೆ ಕಣ್ಣಿಗೆ ಐ ಆಮ್ ವೆರಿ ಓವರ್ ಎಕ್ಸೈಟೆಡ್ ಕಿಡ್. ಚಿಕ್ಕದ್ರಿಂದ ನನಗೆ ಹ್ಮ್. ಎಕ್ಸೈಟ್‌ಮೆಂಟ್‌ಗಳು ಜಾಸ್ತಿ. ಹ್ಮ್. ಹೂ ಅಂದ್ರೆ ಈ ಹೂ ಹೇಗಾಗುತ್ತೆ? ಆ. ಮೋಡ ಹೇಗಾಯ್ತು? ಗೊತ್ತು. ಆ. ನೀರ್ ಎವಾಪರೇಟ್ ಸಮುದ್ರದ ಹ್ಮ್. ನೀರು ಯಾಕೆ ಉಪ್ಪು? ಹ್ಮ್. ಎಲೆಕ್ಟ್ರಿಸಿಟಿ ಹೇಗ್ ಬರುತ್ತೆ? ಹ್ಮ್. ಟಿವಿ ಹೇಗ್ ವರ್ಕ್ ಆಗುತ್ತೆ? ಎಷ್ಟೋ ಟಿವಿನ ಬಿಚ್ಚಿಬಿಟ್ಟಿದೀನಿ ಮನೆಯಲ್ಲಿ. ಆ? ಚಿಕ್ಕ ವಯಸ್ಸಲ್ಲಿ ಸ್ಕ್ರೂ ಡ್ರೈವರ್ ಹಾಕಿ ಆ. ಬಿಚ್ಚಿ ಒಳಗಡೆ ಹೇಗ್ ವರ್ಕ್ ಆಗುತ್ತೆ, ಕರೆಂಟ್ ಎಷ್ಟ್ ಹ್ಮ್. ಸರ್ತಿ ಓಡಿಸ್ಕೊಂಡಿದೀನಿ ನಾನು. ಆ. ಕರೆಂಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹ್ಮ್. ಅದಕ್ಕೆ ಹಾಕಿ ವೈರ್ ಹಾಕಿ ಬಲ್ಬ್ ಬಿಟ್ಟು ಹ್ಮ್. ಏನೇನೆಲ್ಲ ಮಾಡಿ ಐ ವಾಸ್ ಅ ಡೇಂಜರಸ್ ಕಿಡ್. ಹ್ಮ್. ನಾನು ಲೈಫ್ ಥ್ರೆಟ್ನಿಂಗ್ ಕಿಡ್. ನಾನು ನನ್ನ ಮನೆಯಲ್ಲಿ ಎಲ್ಲಾದ್ರೂ 5 ನಿಮಿಷ ಸೈಲೆಂಟ್. ಈಗ ಎಲ್ರು ಮನೆಯಲ್ಲಿ ಏನು ಮಕ್ಕಳು ಸೈಲೆಂಟ್ ಆಗಿರ್ಬೇಕು ಅಂತ, ಈಗ ನಿಮ್ಮ ಮನೇಲಿ ಹೌದು. ಆ. ಸೈಲೆಂಟ್ ಆಗಿ ಸೈಲೆಂಟ್ ಕೂತ್ಕೊಂಡು, ಆಗಿ. ಆ. ಆದ್ರೆ ನನ್ನ ಮನೇಲಿ ನಾನು ಸೈಲೆಂಟ್ ಆದ್ರೆ ಹೆದರಿಕೆ ಆಗ್ತಿತ್ತು ಎಲ್ರಿಗೂ. ಏನಾಯ್ತು ಇವನಿಗೆ ಏನೋ ಅಂತೀರಾ? ಏನೋ ಹ್ಮ್. ಆತಂಕಕಾರಿ, ಆ. ಇಲ್ಲದ್ರೆ ಜೀವಕ್ಕೆ ಹ್ಮ್. ಹಾನಿ ಆಗುವಂತದ್ದೇ ಏನೋ ಮಾಡ್ತಾ ಇದ್ದಾನೆ ಇವನು ಅಂತ. ಆ. ಏನೋ ಬಿಸ್ತಾ ಇದ್ದಾನೆ ಅಥವಾ ಏನೋ ಒಂದು ಡಿಸಾಸ್ಟರ್ಗೆ ಮೂರ್ತ ಆ. ಇಡ್ತಾ ಇದ್ದಾನೆ ಇವನು ಅಂತಾನೆ ಲೆಕ್ಕ. ನನ್ನನ್ನ ಈಗ್ಲೂ ನಮ್ಮ ಹ್ಮ್. ಮಮ್ಮಿ ಇಂಟರ್ವ್ಯೂ ನೋಡಿದ್ರೆ ಎಷ್ಟು ನನ್ನನ್ನ ಅಮ್ಮ ಆಗ್ಲಿ, ನನ್ನ ಅಜ್ಜಿ ಆಗ್ಲಿ, ಆ. ನನ್ನ ಅಜ್ಜ ಆಗ್ಲಿ, ಹ್ಮ್. ನನ್ನ ಮಾವ, ನನ್ನ ಪೆಟ್ ನೇಮ್ ರೀತು ಅಂತ, ನನ್ನ ಮನೇಲಿ ಹ್ಮ್. ಕರೆಯೋದು ರೀತು ಅಂತ. ನಾನು ಒಂದ್ 2 ನಿಮಿಷ ಸೈಲೆಂಟ್ ಆದ್ರೆ ರೀತು ರೀತು ಅಂತ ಅಂದ್ರೆ ನನ್ ಆ. ಸೌಂಡ್ ನಂದು ಬರ್ತಾ ಇದ್ರೆ ಆ. ಯಾವ್ದ್ರಲ್ಲೂ ಎಂಗೇಜ್ ಹ್ಮ್. ಆಗಿದ್ದಾನೆ, ಸೇಫ್, ವಿ ಆರ್ ಆ. ಸೇಫ್, ಈ ಸೇಫ್ ಅಂತ. ಸೈಲೆಂಟ್ ಹ್ಮ್. ಆಗಿದ್ದೀನಿ ಅಂತಂದ್ರೆ ಯಾವ್ದೋ ಒಂದು ದುರಂತ. ಹ್ಮ್. ಮತ್ತೆ ದಟ್ ಇಸ್ ಟ್ರೂ ಆಲ್ಸೋ. ಹ್ಮ್. ಒಳ್ಳೊಳ್ಳೆ ವಸ್ತುಗಳನ್ನ ಬಿಚ್ಚಿ ಹಾಳು ಮಾಡಾಕಿದ್ದೀನಿ. ಆ. ಇನ್ನೂ ನಮ್ಮ ಮನೆಯಲ್ಲಿ ಅದು ಹೇಳ್ತಾರೆ, ಅಷ್ಟು ಚಂದ ಗಡಿಯಾರನ ಬಿಚ್ಚಿ ಹೊಡೆದಾಕಿದ್ದೆಲ್ಲ ಈಗ ಬೇಕು ಅಂದ್ರೆ ಸಿಗುತ್ತಾ? ಆ ಟೇಪ್ ರೆಕಾರ್ಡರ್ ಅಷ್ಟು ಹ್ಮ್. ಚೆನ್ನಾಗಿದ್ದನ್ನ ಬಿಚ್ಚಿ ಹಾಳು ಮಾಡಿದ್ಯಲ್ಲ. ಟಾಯ್ಸ್ ಅಷ್ಟೇ ತಂದು ಕೊಟ್ರೆ ಈಗ ಮಕ್ಕಳೆಲ್ಲ ಆಟ ಆಡ್ಬಿಟ್ಟು ಇರ್ತಾರೆ. ಆ. ನಾನಲ್ಲ, ಚಕ್ರದಿಂದ ತೆಗಿತೀನಿ. ಹ್ಮ್. ಚಕ್ರ ಹೇಗಾಯ್ತು, ಆ ಚಕ್ರ ಆ. ವರ್ಕ್ ಹೆಂಗಾಗುತ್ತೆ, ಮೋಟರ್ಸ್ ಹೇಗೆ ವರ್ಕ್ ಆಗುತ್ತೆ, ಹ್ಮ್. ರಿಮೋಟ್ ಹೇಗೆ ವರ್ಕ್ ಆಗುತ್ತೆ. ಸೊ ಐ ವಾಸ್ ಅ ವೆರಿ ಕ್ಯೂರಿಯಸ್ ಕಿಡ್. ಈ ರೀತಿನೇ ಬೆಳ್ಕೊಂಡು ಬಂದಿದ್ದು ನಾನು. ಹ್ಮ್. ಸೊ ನನಗೆ ಓವರ್ ಎಕ್ಸೈಟ್ಮೆಂಟ್ ಎಲ್ಲವೂ. ನೀವು ನಂಬಲ್ಲ, ನಾನು ಸಿಗರೇಟ್ ಹ್ಮ್. ಬೆಳೀತಾ ಬೆಳೀತಾ ಈಗ ಸಿಗರೇಟ್ ಏನಿದೆ, ಹ್ಮ್. ನಾನು ಮಮ್ಮಿ ಹತ್ರ ಅದನ್ನ ಮಾಡಕ್ ಮುಂಚೆ ಹೇಳಿದ್ದೀನಿ ನಾನು. ಆ. ಅಮ್ಮ ಯಾವತ್ತಾದ್ರೂ ಒಂದ್ ದಿವಸ ನಾನು ಅದು ಏನು ಅಂತ ನನಗೆ ತಿಳ್ಕೊಬೇಕು, ಅದು ಹ್ಮ್. ಏನದು ಜನಗಳು ಬಾಯಲ್ಲಿಟ್ಟು ಹೊಗೆ ಹ್ಮ್. ಎಲ್ಲ ಹೊಡಿತಾರಲ್ಲ ಸಿಗರೇಟ್, ಅದನ್ನ ನಾನು ಒಂದ್ಸರ್ತಿ ಹೊಡಿತೀನಿ, ಟ್ರೈ ಮಾಡ್ತೀನಿ. ಅವ್ರೊಂದು ಶಾಕ್ ಅಲ್ಲಿ ನೋಡ್ತೀನಿ, ನಿಂಗೇನ್ ತಲೆ ಸರಿ ಇಲ್ವಾ ಹ್ಮ್. ಅಪ್ಪ, ಜಾಡ್ಸ್ ಹೊಡಿತಾರೆ, ನೀನು ಹ್ಮ್. ಮುಟ್ಟಾಳ್ ತರ ಮಾತಾಡ್ಬೇಡ. ಅಮ್ಮ ಇನ್ಫಾರ್ಮ್ ಮಾಡ್ಬೇಕಿತ್ತು, ಮಾಡಿದೀನಿ. ಹ್ಮ್. ಅವ್ರಿಗೆ ಗೊತ್ತು ನಾನು ಹ್ಮ್. ಅದನ್ನ ಮಾಡೇ ಮಾಡ್ತೀನಿ. ಬಟ್ ಹೀಗೆ ನನಗೆ ಅಭ್ಯಾಸ ಇಲ್ಲ. ಐ ಹ್ಮ್. ಡಿಂಟ್ ಲೈಕ್ ಇಟ್. ಹೀಗೆ ನಾನು ಯಾವ್ದು ಈ ರೀತಿ ನನಗೆ ಹ್ಮ್. ಹ್ಯಾಬಿಟ್ಸ್ ಬಹಳ ಇಲ್ಲ. ಕಡಿಮೆ. ಹ್ಮ್. ಒನ್ಸ್ ಇನ್ ಒಕೇಶನಲ್ ವೈಲ್ ಐ ಡೂ. ಫ್ರೆಂಡ್ಸ್ ಜೊತೆ ಸಿಕ್ಕಿದಾಗ ಹ್ಮ್. ಬಿಯರ್ ಗಿಯರ್ ಇದೆಲ್ಲ ಮಾಡ್ತೀನಿ. ಬಟ್ ಹೀಗೆ ನೀವು ನೋಡಿದ್ರೆ ಐ ಡೋಂಟ್ ಲೈಕ್ ಇಟ್. ಹ್ಮ್. ನಾನು ಸೊ ಅದೊಂದು ಖುಷಿ ಅವ್ರಿಗೆ. ಹ್ಮ್. ಅವ್ನು ಹೇಳ್ತಾನೆ, ಅವ್ನು ಟ್ರೈ ಮಾಡ್ತಾನೆ, ಇಷ್ಟ ಹ್ಮ್. ಆಗಿಲ್ಲ ಅಂದ್ರೆ ನೋ. ಅಂಡ್ ಐ ಆಮ್ ನಾಟ್ ಇನ್ ಟು ಆಲ್ ಹ್ಮ್. ಬ್ಯಾಡ್ ಥಿಂಗ್ಸ್. ಐ ಸ್ಟ್ರಿಕ್ಟ್ಲಿ ಅಪೋಸ್ ಆಲ್ ದಟ್ ಬ್ಯಾಡ್ ಥಿಂಗ್ಸ್. ಹ್ಮ್. ಸೊ ಹಾಗೆ ದೇವರದ್ದು ವಿಷಯ ಹೇಳ್ತೀನಿ ಹ್ಮ್. ಕೇಳಿ. ಇದನ್ನ ಬೇರೆ ಇದ್ರಲ್ಲೂ ಹೇಳ್ಕೊಂಡಿದ್ದೀನಿ. ಬಟ್ ಹ್ಮ್. ದೇವ್ರ ಅನ್ನೋದು ನನಗೆ ಒಂದು ಪಾಯಿಂಟ್ ಅಲ್ಲಿ ನನ್ನ ಒಂದು ಮೈಂಡ್ ಸೆಟ್ಟಿನ ಮಗುಗೆ ನನಗೆ ಇಟ್ಸ್ ಅ ವೆರಿ ಬೋರಿಂಗ್ ಅಂಡ್ ಹೇಟಿಂಗ್ ಹ್ಮ್. ಕಾನ್ಸೆಪ್ಟ್ ಅದು ದೇವ್ರ ಅನ್ನೋದು. ದೇವ್ರು. ಹ್ಮ್. ನನಗೆ ಈ ಬರ್ತ್ಡೇ ದಿವಸ ಅಥವಾ ನಮ್ಮ ಮನೇಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಹ್ಮ್. ಅಂತಂದ್ರೆ ಅಲ್ಲಿ ಹೋಗಿ ಬರೋವರೆಗೆ ನನಗೆ ಅಯ್ಯೋ ಅನ್ಸೋದು ನನಗೆ ಹ್ಮ್. ದೇವಸ್ಥಾನ ಅಂದ್ರೆ. ಬಟ್ ನನ್ನ ಮನೆ, ಐ ಕಮ್ ಫ್ರಮ್ ಒಂದು ಆರ್ಥೋಡಾಕ್ಸ್ ಮತ್ತೆ ಒಂದು ಹೈಲಿ ಗಾಡ್ ಫಿಯರಿಂಗ್ ಫ್ಯಾಮಿಲಿಯಿಂದ ನಾನು ಹ್ಮ್. ಬರೋನು. ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಆ ಪರಮಾತ್ಮನನ್ನೇ ನಂಬಿ ಹ್ಮ್. ಇರೋವಂಥವ್ರು. ನಮ್ಮ ತಾಯಿ ಕೂಡ ಬಹಳ ಭಕ್ತೆ. ಸೊ ಹಾಗಾಗಿ ಈ ದೇವ್ರು ಹೇಗೆ ಇಂಟ್ರೊಡ್ಯೂಸ್ ಆಗ್ತಾರೆ ಅಂತಂದ್ರೆ, ಆ, ಒಂದು ಸಿನಿಮಾ ನೋಡ್ತಾ ಇರ್ತೀನಿ, ಸೂಪರ್ ನೋವಾ ಅಂತ. ಬಹಳ ಚಿಕ್ಕವನ್ ನಾನಾಗ ಹ್ಮ್. ಒಂದು ಸಿನಿಮಾ ನೋಡ್ತಾ ಇರ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಸಿನಿಮಾ, ಹ್ಮ್. ಸೂಪರ್ ನೋವಾ ಅಂತ ಸಿನಿಮಾದ ಹೆಸರು. ತುಂಬಾ ಚೆನ್ನಾಗಿ ನೆನಪಿದೆ ನನಗೆ. ಆ ಸಿನಿಮಾ ಏನಾಗುತ್ತೆ, ನೋಡ್ತಾ ನೋಡ್ತಾ ಇರೋವಾಗೇನೆ ಕರೆಂಟ್ ಹೋಯ್ತು. ಹ್ಮ್. ಪಲ್ಲವಿ ಅವರೇ, ಕರೆಂಟ್ ಹೊರಟೋಯ್ತು. ಆಮೇಲೆ ಏನಾಯ್ತು, ಇಷ್ಟು ಇಂಟ್ರೆಸ್ಟಿಂಗ್ ಇಲ್ಲ, ನನಗೆ ನೋಡ್ಬೇಕು, ಏನ್ ಮಾಡ್ಲಿ, ಹ್ಮ್. ಏನು ಈಗೆಲ್ಲ ಆದ್ರೆ ಕರೆಂಟ್ ಹೋದ್ರೆ ಮತ್ತೆ ನಾವು ಅದನ್ನ ತೆಗೆದು ಅದರಲ್ಲಿ ಹೌದು. ಡಿಜಿಟಲ್ ಟಿವಿಸ್ ಹ್ಮ್. ಎಲ್ಲ ನೋಡ್ಬೋದು ನೀವು. ಆಗ ಎಲ್ಲಿ ಏನ್ ಒಂದ್ಸರ್ತಿ ಆ. ಮಿಸ್ ಆದ್ರೆ ಆಮೇಲೆ ಆಗೆಲ್ಲ ನಮ್ದು ಇನ್ನೋಸೆನ್ಸ್ ಮತ್ತೆ ಆ ಮಗು ಆ. ಇರ್ಬೇಕಾದ್ರೆ ಇಟ್ ಹ್ಮ್. ಇಸ್ ಹಿಂಗಾಯ್ತಲ್ಲ ಏನು ಅಂತ ಹ್ಮ್. ದೇವ್ರ ಮನೆ ನೋಡ್ದೆ.
ದೇವ್ರ ಮನೆ, ದೇವ್ರು ಬಹಳ ಪವರ್ಫುಲ್ ಅಲ್ಲ, ಮನೇಲೆಲ್ಲ ಕೈ ಮುಗಿತಾರಲ್ಲ, ಹೋಗ್ಬಿಟ್ಟು ಒಂದು ಊದ್ಬತ್ತಿ ಕತ್ತಿಸ್ಬಿಟ್ಟು, ದೇವ್ರೆ ನಮ್ಮ ಮನೇಲೆಲ್ಲ ನಿನ್ನ ತುಂಬಾ ನಂಬ್ತಾರಲ್ಲ, ನೀನು ಬಹಳ ಪವರ್ಫುಲ್ ಅಲ್ವಾ, ನಾನು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸಿನಿಮಾ, ನನಗೆ ಈ ನಾನು ಪಿಕ್ಚರ್ ಫುಲ್ ನೋಡ್ಬೇಕು, ನನಗೆ ಕರೆಂಟ್ ಕೊಡು ಅಂತ ನಾನು ಕೈ ಮುಗ್ದೆ. ಕೈ ಮುಗಿದು ಊದ್ಬತ್ತಿಟ್ಟು ಹೊರಗಡೆ ಬಂದು ಟಿವಿ ಮುಂದೆ ಕೂತ್ಕೊಂಡು ಕರೆಂಟ್ ಬರ್ಲಿ ಕರೆಂಟ್ ಟಕ್ ಅಂತ ಬಂದ್ಬಿಡದ, ಕರೆಂಟ್ ಇಮ್ಮಿಡಿಯೇಟ್ ಬಂತು. ಸಿನಿಮಾ ಫುಲ್ ನೋಡ್ದೆ. ಅವತ್ತಿಂದ ಅದೊಂದು ಕೂತ್ಬಿಡ್ತು ನನಗೆ ಮನಸ್ಸಲ್ಲಿ. ಮೇ ಬಿ ಇಟ್ ಈಸ್ ಅ ಕೋಇನ್ಸಿಡೆನ್ಸ್ ಆರ್ ಮೈ ಇನ್ನೋಸೆನ್ಸ್, ಅಥವಾ ಭಗವಂತ ನಿಜವಾಗ್ಲೂ ನನ್ನ ಪ್ರಾರ್ಥನೆ ಕೇಳಿದ್ರು ಗೊತ್ತಿಲ್ಲ. ಈ ಮೂರು ಇನ್ನೂ ಅವತ್ತು ಸ್ಟಾರ್ಟ್ ಆಗಿದ್ದಿದ್ದು. ಇನ್ನೋಸೆನ್ಸಾ, ಕೋಇನ್ಸಿಡೆನ್ಸಾ, ಅಥವಾ ಭಗವಂತ ನಿಜವಾಗ್ಲೂ ನನ್ನ ಪ್ರಾರ್ಥನೆ ಕೇಳಿ. ಇವತ್ತು ಕೇಳಿದ್ರೆ ಅವತ್ತು ಕೇಳಿಸ್ಕೊಂಡ್ರು ಅವರು. ಇವತ್ತು ನನ್ನನ್ನು ಕೇಳಿದ್ರೆ ನಾನು ಅವತ್ತು ಮಾಡಿದ್ದ ಆ ಪ್ರಾರ್ಥನೆನ ನಾನು ಮನಸ್ಸಿಂದ ಇಷ್ಟಪಟ್ಟು ನಾನು ಕೇಳಿದ್ದಲ್ಲ, ಅದನ್ನು ಅವ್ರು ಕೇಳಿಸ್ಕೊಂಡ್ರು, ಇಮಿಡಿಯೇಟ್ ಕೊಟ್ಟರು. ಬಟ್ ದಟ್ ಟೈಮ್ ಇಟ್ ವಾಸ್ ಒಂದು ಕೋಇನ್ಸಿಡೆನ್ಸಾ ಅಥವಾ ಇನ್ನೋಸೆನ್ಸಾ ನಂದು. ಐ ಸ್ಟಾರ್ಟೆಡ್ ಬಿಲೀವಿಂಗ್. ಅವತ್ತಿಂದ ನನಗೆ ದೇವ್ರು ಏನಕ್ಕೆ ಸೀಮಿತ ಆಗಿದ್ರು ಅಂತಂದ್ರೆ, ನನಗೆ ಈ ಟಾಯ್ಸ್ ಬೇಕು, ಈ ಚಾಕ್ಲೇಟ್ ಬೇಕು, ನನಗಿದು ಬೇಕು. ಸೊ ಏನು ಕೇಳ್ತಿದ್ದೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದೇ ಕೊಡ್ತಾ ಇದ್ರು ನನಗೆ. ನಾನು ಏನು ಕೇಳ್ಕೊತಿದ್ದೆ ಭಗವಂತ ಅದಕ್ಕಿಂತ ಚೆನ್ನಾಗಿರೋದೇ ಕೊಡ್ತಾ ಇದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಬರ್ತಾ 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 ದೇವರು ಲೈಫಲ್ಲಿ ಬಂದಂಥ ಚಾಲೆಂಜಸ್, ತದಾದ ನಂತರ ಕಾಲೇಜ್ ಮುಗಿದ ನಂತರ ಬ್ಯಾಂಗ್ಳೂರ್ಗೆ ನಾವು ಬರ್ತೀವಿ. ಹಳ್ಳಿಯಿಂದ ಬಂದಿದ್ದು, ಕೊಡ್ಲಿಪೇಟೆ ಅಂತ. ಕನಸು ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಬ್ಯಾಂಗ್ಳೂರ್ ಕರ್ಕೊಂಡು ಬರ್ತಾ ಇದ್ರು ಶಾಪಿಂಗ್ ಮಾಡ್ಸೋಕ್ಕೆ, ನಮಗೆ ಸ್ಕೂಲಿಗೆ ಶೂಸು ಬಟ್ಟೆ ಎಲ್ಲ ತೆಕ್ಕೊಡೋಕ್ಕೆ ವರ್ಷಕ್ಕೊಂದ್ಸರ್ತಿ ಬ್ಯಾಂಗ್ಳೂರ್ ಕರ್ಕೊಂಡು ಬರೋರು. ನಮ್ಮ ಊರಲ್ಲಾಗ ಹೋಟೆಲು ಇಲ್ಲ. ತಂದೂರಿ ಚಿಕನ್ ಅಂದ್ರೆ ಭಾರಿ ಇಷ್ಟ. ವರ್ಷಕ್ಕೊಂದ್ಸತಿ ಬ್ಯಾಂಗ್ಳೂರ್ ಬರ್ತಾ ಇದ್ವಿ ತಿನ್ನಕ್ಕೆ. ತಂದೂರಿ ಚಿಕನ್ ತಿನ್ನಕ್ಕೆ ಅಲ್ಲಿಂದ ಬರ್ತಿದ್ರ? ಬ್ಯಾಂಗ್ಳೂರ್ಗೆ. ತಂದೂರಿ ಚಿಕನ್ ತಿನ್ನಕ್ಕೆ ಅಂತಲ್ಲ, ಬ್ಯಾಂಗ್ಳೂರ್ ಬಂದಾಗ ನಮ್ಮ ತಂದೆ ಕೊಡ್ಸೋರು. ಬಹಳ ಆಗ ಖುಷಿ. ತಂದೆ ಬಂದ ಅದನ್ನ ಕೊಡಿಸಿ ಚಿಕನ್ ಎಲ್ಲ ನಮಗೇನು ಬೇಕು ಬಟ್ಟೆ ಎಲ್ಲ ತಂದು ಕೊಟ್ಟು. ಗ್ರೇಟ್, ಮೈ ಫಾದರ್ ಅಂಡ್ ಮದರ್, ದೇ ಆರ್ ವೆರಿ ಗ್ರೇಟ್, ದೇ ಆರ್ ಗಾಡ್ ಟು ಮೀ, ದೇ ಆರ್ ಗಾಡ್. ಸೊ ಇವರು ಎಲ್ಲ ಕೊಡಿಸಿ ನಂತರ ಅದನ್ನ ಬಿಟ್ರೆ ರಜಕ್ಕೆ, ಸಮ್ಮರ್ ವೆಕೇಶನ್ಗೆ ನನ್ನ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಿತ್ತು. ಈ ಒಳ್ಳೆ ನಾನ್ ವೆಜ್ ಇದೆಲ್ಲ ತಿನ್ಬೇಕು. ಮನೇಲಿ ಮಾಡ್ತಿದ್ರು, ಬಟ್ ನಮ್ಮ ಹೋಟೆಲ್ ಟೈಪ್ ಎಲ್ಲ ಇರ್ತಾ ಇರ್ಲಿಲ್ಲ. ಮಂಗ್ಳೂರ್ಗೆ ಹೋಗ್ಬೇಕಿಲ್ಲ, ಬೆಂಗಳೂರು. ಸೊ ಆ ಟೈಮಲ್ಲಿ ನನ್ನ ತಂದೆ ಮೆಜೆಸ್ಟಿಕಲ್ಲಿ ಏನು ಕರ್ಕೊಂಡು ಹೋಗ್ತಾ ಇದ್ರು, ನಮ್ಮ ಚೈನಾ ಬಜಾರ್, ಹಾಂಗ್ಕಾಂಗ್ ಬಜಾರ್ ಎಲ್ಲ ಇದ್ದಾಗ. ಹಾಗೆ ಈ ಜನಗಳನ್ನ, ಈ ಸಿಟಿನ ನೋಡಿ ನನಗೇನು ಆಸೆ ಅಂತಂದ್ರೆ, ಮುಂದೊಂದು ದಿನ ನಾನು ಈ ಬೀದಿಗಳಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜನಗಳು ನನ್ನ ಗುರ್ತಿಸ್ಬೇಕು, ನನ್ನನ್ನು ಗುರ್ತಿಸ್ಬೇಕು. ಮತ್ತೆ ನನಗೇನು ಇಷ್ಟ ಅಂತಂದ್ರೆ, ಇವ್ರ ಮಗ ಅಂತ ಹೇಳಬೇಕು ನಮ್ಮೂರಲ್ಲಿ, ಇವ್ರ ಮಗ. ಇದೆಲ್ಲ ಒಂದು ಅಷ್ಟು ಚಿಕ್ಕ ಇದರಿಂದನೇ ನನ್ನ ಮನಸ್ಸಲ್ಲಿ ಕಾಡಕ್ಕೆ ಶುರು ಆಯಿತು. ಈ ಸಿಟಿಲಿ, ಸ್ಟೇಟಲ್ಲಿ, ಮತ್ತೆ ಯಾವುದಾದ್ರೂ ಹೈಯೆಸ್ಟ್ ಬಿಲ್ಡಿಂಗ್ ಹೋಗಿ ನಿಂತಾಗ, ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತಾಗ ಕೆಳಗಡೆ ಮನೆಗಳೆಲ್ಲ ಕಾಣಿಸುತ್ತಲ್ಲ ನಿಮಗೆ. ಆಗ ನಿಂತ್ಕೊಂಡು ನಂದು ಮ್ಯಾನಿಫೆಸ್ಟೇಷನ್, ನನ್ನ ಕಣ್ಣು ಸುತ್ತ ಎಷ್ಟು ಮನೆಗಳು ಕಾಣಿಸುತ್ತೆ, ಇಷ್ಟು ಮನೆಗೂ ಧ್ರುವಂತ ನಾನು ಯಾರು ಚರಿತ ಅಂತ ಗೊತ್ತಿರಬೇಕು, ಗೊತ್ತಾಗಬೇಕು ನಾನು ನಡಿಬೇಕಾದ್ರೆ. ಮೇ ಬಿ ಇಟ್ ಈಸ್ ಆಲ್ ಹರ್ಡ್ ಬೈ ಗಾಡ್. ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ, ಈ ಯೂನಿವರ್ಸ್ ಕೇಳಿಸ್ಕೊಂಡಿದೆ, ಗಾಡ್ ಕೇಳಿಸ್ಕೊಂಡಿದ್ದಾರೆ. ಸೊ ಬರ್ತಾ ಬರ್ತಾ ಅದನ್ನ ಈಗ ಮಾಡ್ಬೇಕು ಅಂತಂದ್ರೆ ನಾವು ಏನೋ ಕೆಲಸ ಮಾಡಬೇಕು, ಒಂದು ಕ್ಷೇತ್ರದಲ್ಲಿ ಆ ಮಟ್ಟಿಗೆ ನಾವು ಬೆಳಿಬೇಕು. ಬಂದಾಗ ತುಂಬಾ ತೆಗೊಳ್ತು ಜೀವನದಿಂದ. ಅದು ಏನ್ ಮಾಡ್ತು ಅಂತಂದ್ರೆ, ಒಂದು ನಮ್ಮ ತಂದೆ ತಾಯಿಗೆ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂದು ಮಿಡಲ್ ಕ್ಲಾಸ್, ಲೋ ಮಿಡಲ್ ಕ್ಲಾಸ್ ಮನೆಯಿಂದ ಬಂದಾಗ ತಂದೆ ತಾಯಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ, ಮಗು ಯಾವ್ದಾದ್ರು ಒಂದು ಕಂಪನಿಗೆ ಸೇರ್ಲಿ, ಡಾಕ್ಟರ್, ಇಂಜಿನಿಯರ್ ಬಿಡಿ, ಅದು ಇದ್ದಿದ್ದೆ ಎಲ್ರದ್ದು ಬೈ ಡಿಫಾಲ್ಟ್ ಕನ್ಸೋದು. ಅದಾಗದಿದ್ರು ಒಂದು ಒಳ್ಳೆ ಕಂಪ್ನಿಲೋ ಬ್ಯಾಂಕಲ್ಲೋ ಕೆಲಸ ತಗೊಂಡು ಒಂಚೂರು ದುಡ್ಡು ಮಾಡಿ, ಆ ದುಡ್ಡಲ್ಲಿ ಅವನು ಒಂದು ಮದುವೆ ಆಗಿ, ಒಂದು ಮನೆ ಕಟ್ಸಿ, 2 ಮಕ್ಳು ಮಾಡಿ, ಅವ್ರನ್ನ ಸ್ಕೂಲಿಗೆ ಸೇರಿಸಿ, ಅವನ ಜನ್ಮನ ಒಂದು ಸಾರ್ಥಕತೆ ಮಾಡ್ಬಿಡೋಣ ಅಂತ ಒಂದು ಮಿಡಲ್ ಕ್ಲಾಸ್ ಇಷ್ಟೇ ಇರೋದು, ಹುಡುಗಿಗಾಗ್ಲಿ ಹುಡುಗನ್ಗಾಗ್ಲಿ. ನಮ್ದು ಬೇರೆ ಇತ್ತು. ಬಿಕಾಸ್ ವಿ ಆರ್ ಎಕ್ಸ್ಟ್ರಾರ್ಡಿನರಿ ಕಿಡ್. ನಮ್ದು ನಾರ್ಮಲ್ ಆಗಿ ವರ್ಕೇ ಆಗಲ್ಲ ಬ್ರೈನು. ಸೊ ಹಾಗಾಗಿ ನಮ್ದು ಅಜೆಂಡಾ ಮತ್ತೆ ನಮ್ಮ ಇದು ಬೇರೆದೇ ಇತ್ತು. ಆದ್ರೂ ತಂದೆ ತಾಯಿಗೆ ಬೇಜಾರಾಗಬಾರ್ದು ಅಂತ ಹೆಂಗೋ ಒದ್ದಾಡ್ಕೊಂಡು ಒಳ್ಳೊಳ್ಳೆ ಕಂಪನಿಲಿ HSBC, ನಂದು ಫಸ್ಟ್ ಡಿಗ್ರಿ ಆದ ತಕ್ಷಣ ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಯ್ತು. ದಟ್ಸ್ ಮೈ ಫಸ್ಟ್ ಜಾಬ್, HSBC. ಆಮೇಲೆ ಡೆಲ್ ಕಂಪ್ಯೂಟರ್ಸ್ ಅಲ್ಲಿ ಸೀನಿಯರ್ ಟೆಕ್ ಸಪೋರ್ಟ್ ಅಸೋಸಿಯೇಟ್, ಐ ಆಮ್ ಕಾರ್ಪೊರೇಟ್ ಫಂಗೈ. ಅದಾದ ನಂತರ ಇಲ್ಲ ಇನ್ನೂ ಬೇಕು ಅಗೇನ್ ಎಕ್ಸ್ಟ್ರಾ ಆರ್ಡಿನರಿ, ಇಲ್ಲ ಆಕಾಶದಲ್ಲಿ ಏನೋ ಮಾಡಬೇಕು, ಕಮಾನ್ ಕ್ಯಾಬಿನ್ ಕ್ರೂ ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆಯ್ತು, ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಸ್ಕೈ. ಅದೇ ತಿಂಗಳಿಗೆ 10 ಬೇರೆ ಬೇರೆ ದೇಶ, ಅಂಡ್ ಬೀಯಿಂಗ್ ಹೈ ಲೈಫ್. ಅದು 5 ಸ್ಟಾರ್ ಹೋಟೆಲ್ ಸ್ಟೇ, ಫ್ಲೈಟ್ ಅಲ್ಲೇ ಓಡಾಡೋದಕ್ಕೆ, ಬೀಯಿಂಗ್ ಅ ಕ್ಯಾಬಿನ್ ಕ್ರೂ, ಇಟ್ ವಾಸ್ ಅ ನೈಸ್.
ಸೆಲೆಬ್ರಿಟಿಗಿಂತ ದೊಡ್ಡ ಲೈಫ್ ಅದು. ಇಟ್ ವಾಸ್ ನೈಸ್ ಆ ಟೈಮಲ್ಲಿ. ಬಟ್ ಈಗೆಲ್ಲ ಹೋಗಿದೆ ಬಿಕಾಸ್ ಲೋ ಕಾಸ್ಟ್ ಏರ್ಲೈನ್ಸ್ ಬಂತು. ನಾವಿದ್ದಾಗ ಐ ವಾಸ್ ವರ್ಕಿಂಗ್ ಫಾರ್ ಜೆಟ್ ಏರ್ವೇಸ್. ಸೊ ಆಗ ಫುಲ್ ಸರ್ವಿಸ್ ಫ್ಲೈಟ್ಸ್ ಎಲ್ಲ ಇದ್ದಿದ್ದು. ಆಗ ಬೇರೆದೇ ಸ್ಟೈಲ್ ಇತ್ತು, ಕ್ಯಾಬಿನ್ ಕ್ರೂ ಎಲ್ಲ ಪೈಲಟ್ಸ್ ಅಂತ ಅಂದಾಗ ಒಂದು ದೊಡ್ಡ ವಿಷಯ ಆಗ. ಅಂಡ್ ವಿ ಆರ್ ಲೈಸೆನ್ಸ್ಡ್ ಬೈ DGCA. ಸೊ ಹೀಗಿತ್ತು. ಅದಾದ ನಂತರ ಮಾಡ್ಲಿಂಗ್ ಯಾಕಂದ್ರೆ ಒಳ್ಳೆ ಗ್ರೂಮಿಂಗ್ ಸಿಕ್ತು. ಫ್ಲೈಟ್ ಅಲ್ಲಿ ಇರ್ಬೇಕಾದ್ರೆ ಒಳ್ಳೆ ಗ್ರೂಮಿಂಗ್, ಲುಕ್ ಗಿಕ್ಕೆಲ್ಲ ಗ್ರೂಮಿಂಗ್ ಸಿಕ್ತು. ಸೊ ಸಂತೋಷ ಆಯ್ತು. ಮಾಡ್ಲಿಂಗ್ ಅಲ್ಲಿ ಕೇರಳದಲ್ಲಿ ಹೈಯೆಸ್ಟ್ ಶೂಟ್ಸ್ ಎಲ್ಲ ಬರಕ್ ಶುರು ಆಯ್ತು. ಆಮೇಲೆ ಒಂದ್ ದಿವಸ ಧೈರ್ಯ ಮಾಡಿ ಇಲ್ಲ ನನ್ನ ಆಕ್ಟಿಂಗ್ ಏನು ಆಸೆ ಇತ್ತು. ಮತ್ತೆ ನನ್ನ ಸ್ಕೂಲಿಂದನೇ ಈ ಫ್ಯಾನ್ಸಿ ಡ್ರೆಸ್ಸು, ಡಿಬೇಟ್ಸು, ಸ್ಪೀಚು, ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಪ್ರೈಸಸ್ ತಗೊಂಡು ಬಂದಿರೋನು. ಕಾಲೇಜಲ್ಲೂ ಯೂನಿವರ್ಸಿಟಿ ಚಾಂಪಿಯನ್ ನಾನು. ಕಾಲೇಜಲ್ಲಿ 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಡಿಲಿ ಎಷ್ಟು ಕಾಲೇಜ್ ಬರುತ್ತೆ, ನಾನು ಇವತ್ತು ಫೈಲ್ ತಗೊಂಡು ಬರೋಣ ಅಂತ ಇದ್ದೆ, ಬಟ್ ಮರ್ತೆ ನಾನು. ಎಷ್ಟು ಯೂನಿವರ್ಸಿಟಿ ಬರುತ್ತೆ, ಎಷ್ಟು ಕಾಲೇಜ್ ಬರುತ್ತೆ, ಅಷ್ಟರಲ್ಲೂ ನಂದು ಅವಾರ್ಡ್ಸ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.